ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ರಚಿತಾ ಕಿಚನ್ಗೆ ಸ್ವಾಗತ. ಇವತ್ತು ಸಿಂಪಲ್ ಆಗಿ ಸ್ವೀಟ್ ಕಾರ್ನ್ ಪರೋಟ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾವು ಅರ್ಧ ಗಂಟೆ ಮುಂಚೆನೇ ಗೋಧಿ ಹಿಟ್ಟನ್ನ ಚೆನ್ನಾಗಿ ನಾದಿಟ್ಕೊಂಡಿದ್ವಿ. ಹದ ಮಾಡಿ ಒಂದು ಬೌಲಲ್ಲಿ ನಾವು ಸ್ವೀಟ್ ಕಾರ್ನ್ ತೊಗೊಳ್ತಿದ್ದೀನಿ. ಅದನ್ನು ಚಾಪರ್ ಮಾಡ್ಕೊತಿದ್ದೀನಿ. ನುಣ್ಣಗೆ ಮಾಡ್ಕೋಬೇಡಿ, ತರಿ ತರಿಯಾಗಿ ಮಾಡ್ಕೊಳ್ಳಿ. ನೋಡಿ, ಇಷ್ಟು ತರಿ ತರಿ ಆದರೆ ಸಾಕು. ನಾವು ಅದನ್ನು ಇವಾಗ ಒಂದು ಬೌಲಲ್ಲಿ ಹಾಕ್ಕೋತಿದ್ದೀವಿ. ಮೊದಲೇ ನಾವು ಚೀಸ್ನ ತುರಿದಿಟ್ಕೊಂಡಿದ್ವಿ ಮತ್ತು ಸ್ವಲ್ಪ ಕೊತ್ತಂಬರಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಅದನ್ನು ಬೌಲ್ಗೆ ಸೇರಿಸ್ಕೊಳ್ಳೋಣ. ಅದಾದ ನಂತರ ನಾವು 1/2 ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಚಾಟ್ ಮಸಾಲ, ಸ್ವಲ್ಪ ಚಿಲ್ಲಿ ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀವಿ. ನೋಡಿ, ಇವಾಗ ಮಿಕ್ಸ್ ಆಗಿದೆ. ನಾವು ಹದ ಮಾಡಿರುವ ಹಿಟ್ಟನ್ನು ನಾವು ಲಟ್ಸ್ಕೊತಿದ್ದೀವಿ. ನೀವು ಗೋಧಿ ಹಿಟ್ಟಿಗೆ ಬದಲಾಗಿ ನೀವು ಮೈದಾ ಕೂಡ ಯೂಸ್ ಮಾಡ್ಕೋಬೋದು. ನಾವು ಗೋಧಿ ಹಿಟ್ಟನ್ನು ತಗೊಂಡಿದ್ದೀವಿ. ಇವಾಗ ಸ್ವಲ್ಪ ಹಿಟ್ಟಾಗಿ ನಾವು ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ತುಪ್ಪ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ನಾವು ರೆಡಿ ಮಾಡಿರುವಂಥ ಸ್ವೀಟ್ ಕಾರ್ನು ಹಾಕಿ ಅದಕ್ಕೆ ನೋಡಿ, ಇಲ್ಲಿ ನಾವು 2-3 ಸ್ಪೂನಷ್ಟು ತೊಗೊಂಡಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನ ಫುಲ್ ರೌಂಡ್ ಶೇಪಲ್ಲಿ ಕವರ್ ಮಾಡ್ಕೊಳ್ಳಿ. ಸ್ವಲ್ಪ ಉಂಡೆ ಥರ ಮಾಡಿ ಅದನ್ನು ಈ ಥರ ಇವಾಗ ಸ್ವಲ್ಪ ಹಿಟ್ಟಾಕಿ ನಾವು ಲಟ್ಸ್ಕೋಬೇಕು. ಸ್ವೀಟ್ ಕಾರ್ನ್ ಹೊರಗಡೆ ಬರದಂತೆ ನಾವು ಲಟ್ಸ್ಕೋಬೇಕು. ಈ ಥರ ನಿಧಾನಕ್ಕೆ ಲಟ್ಸ್ಕೊಳ್ಳಿ. ನೋಡಿ, ಈ ಥರ ಲಟ್ಸ್ಕೊಂಡು ಇವಾಗ ರೆಡಿಯಾಗಿದೆ. ಇವಾಗ ತವ ಕಾದಲಿಕ್ಕೆ ಇಟ್ಟಿದ್ವಿ. ತವ ಕಾದಿದೆ. ಇವಾಗ ನಾವು ರೆಡಿ ಮಾಡಿರುವ ಪರೋಟವನ್ನು ಹಾಕಿ ಬೇಯಿಸ್ಕೊಳ್ಳೋಣ. ನೋಡಿ, ಎರಡೂ ಕಡೆ ತುಪ್ಪ ಹಾಕಿ ಬೇಯಿಸ್ಕೊಳ್ಳೋಣ. ನಿಮಗೆ ಬೇಕು ಅಂದರೆ ಆಯಿಲು ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬಟರ್ ಕೂಡ ಯೂಸ್ ಮಾಡ್ಕೋಬೋದು. ಆದರೆ ನಾವು ತುಪ್ಪ ಯೂಸ್ ಮಾಡ್ಕೊಂಡಿದ್ದೀವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟು ಕೂಡ ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿ ಮತ್ತು ಕಡಿಮೆ ಸಮಯದಲ್ಲಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ. ನೋಡಿ, ಇವಾಗ ಎರಡೂ ಕಡೆ ಬೇಯಿಸ್ಕೊಂಡಿದ್ದೀವಿ. ನೋಡಿ, ಸ್ವೀಟ್ ಕಾರ್ನ್ ಪರೋಟ ರೆಡಿಯಾಗಿದೆ. ಇವಾಗ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.